ಸ್ಟೂಡೆಂಟ್ಸ್ಗೆ ನಮಸ್ಕಾರ. ನಾನು ಬಯಾಲಜಿ ಲೆಕ್ಚರರು. ನೀಟ್ಗೆ ಸಿ ಇ ಟಿಗೆ 15 ವರ್ಷದಿಂದ ಪಾಠ ಮಾಡ್ತಿದ್ದೀನಿ. ಲಾಸ್ಟ್ ಇಯರ್ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ. ಇದುವರೆಗೂ ಒಂದು 4-5 ಸಾವಿರ ಜನ ನನ್ನ ಸ್ಟೂಡೆಂಟ್ಸ್ MBBS ಸೀಟ್ ತೊಗೊಂಡಿದ್ದಾರೆ. ನಾನು ಬಯಾಲಜಿ ಪಾಠ ಮಾಡ್ತೀನಿ. ಒಂದು 14 ಬುಕ್ಸ್ ಬರೆದಿದ್ದೀನಿ. ನಾನು ಬರೆದಿರೋ ಬಯಾಲಜಿ ಎಂಟ್ರೆನ್ಸ್ ಬುಕ್ಸು ತುಂಬ ಪಾಪ್ಯುಲರು ಮೆಡಿಕಲ್ ಪ್ರಿಪ್ರೇಷನ್ಗೆ. ನನಗೆ ನಮ್ಮ ಕ್ಷೇತ್ರದ ಸ್ಟೂಡೆಂಟ್ಸು ನೀವು ಸಿ ಇ ಟಿಗೆ ನೀಟ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದೇ ಭಾಳ ಚಾಲೆಂಜಿಂಗು. ಈಗ ಮೆಡಿಕಲ್ ಎಂಟ್ರೆನ್ಸ್ಗೆ ಅಥವಾ ಸಿ ಇ ಟಿ ನೀಟ್ಗೆ ನಾವು ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು. ಇಲ್ಲಿ ನೋಡಿ, ಲುಕ್ ಇಯರ್. ಈಗ ಸೆಕೆಂಡ್ PUC ಆದಮೇಲೆ ಸಿ ಇ ಟಿ ಮತ್ತು ನೀಟ್ ಎಕ್ಸಾಮ್ ನೀವೆರಡು ಬರೀಬೇಕಾಗುತ್ತೆ. ಸಿ ಇ ಟಿ ಮತ್ತು ನೀಟ್. ಈ ಸಿ ಇ ಟಿ ಬರೆದ್ರೆ ನೀವು ಇಂಜಿನಿಯರಿಂಗ್ ಆಗ್ಬೋದು, ಇಂಜಿನಿಯರಿಂಗ್ ಸೀಟ್ ತೊಗೋಬೋದು. ಜನರಲಾಗಿ ಇಂಜಿನಿಯರಿಂಗ್ ಸೀಟ್ ತೊಗೋಬೇಕು ಅಂದರೆ ನೀವು PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಓದಬೇಕು. ನೀವು ಡಾಕ್ಟರ್ ಆಗಬೇಕು ಅಂದರೆ PCB ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಚೆನ್ನಾಗಿ ಓದಬೇಕು. ನೀಟ್ ಪೇಪರು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯಲ್ಲಿ ಬರುತ್ತೆ. ಅದೇ ಇಂಜಿನಿಯರಿಂಗ್ ಹೋಗ್ಬೇಕು ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸಲ್ಲಿ ಪೇಪರ್ ಬರುತ್ತೆ. ಸೆಕೆಂಡ್ ಇಯರ್ ಮುಗಿದ ಮೇಲೆ ನಿಮ್ಗೆ 60 ಕ್ವಶನ್ ಫಿಸಿಕ್ಸು, 60 ಕೆಮಿಸ್ಟ್ರಿ, 60 ಮ್ಯಾಥಮೆಟಿಕ್ಸ್ ಇರುತ್ತೆ. 180 ಮಾರ್ಕ್ಸ್ಗೆ ನಡೆಯುತ್ತೆ. ಈ ನೀಟ್ ಆದರೆ ಈ ನೀಟು ಅಷ್ಟೇ 200 ಕ್ವಶನ್ ಕೇಳ್ತಾರೆ. ನೀವು 180 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಈ 180 ಕ್ವಶನಲ್ಲಿ 90 ಕ್ವಶನ್ ಬಯಾಲಜಿ ಇರುತ್ತೆ, 45 ಫಿಸಿಕ್ಸ್ ಇರುತ್ತೆ, 45 ಕೆಮಿಸ್ಟ್ರಿ ಇರುತ್ತೆ, 45 ಕೆಮಿಸ್ಟ್ರಿ ಇರುತ್ತೆ. ಈಗ ನೀವು ಎಂಟ್ರೆನ್ಸಿಗೆ ಪ್ರಿಪೇರ್ ಆಗಬೇಕು ಅಂದರೆ ನಾನು ಹೇಳೋದಿಷ್ಟೇ, 11th ಸ್ಟ್ಯಾಂಡರ್ಡ್ ತುಂಬ ಚೆನ್ನಾಗಿ ಓದಬೇಕು. 11th ಸ್ಟ್ಯಾಂಡರ್ಡ್ ತುಂಬ ಚೆನ್ನಾಗಿ ಓದಬೇಕು. 11th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಕರೆಕ್ಟಾಗಿ ಓದಬೇಕು. ನೀವು NCERTನ ಲೈನ್ ಬೈ ಲೈನ್ ಓದಿದ್ರೇ ಎಂಟ್ರೆನ್ಸ್ ಕ್ರ್ಯಾಕ್ ಮಾಡೋಕ್ಕಾಗೋದು. ಈಗ ನೀವೇನು ಮಾಡಬೇಕು ಈ ಸಲ? ಸೊ ಸಿ ಇ ಟಿ ನೀಟ್ನ ಆ ವಾರನೇ ಓದಬೇಕಿಲ್ಲ. ಬರೀ ಸೈನ್ಸ್ ಜಸ್ಟ್ ಪಾಸ್ ಆಗಿಬಿಟ್ರೆ ಸೀಟ್ ಹೊಡೆಯೋಕ್ಕಾಗಲ್ಲ, ರ್ಯಾಂಕ್ ಬರಲ್ಲ. ನೀವು ಫಸ್ಟ್ ಇಯರ್ ಸೀರಿಯಸ್ಸಾಗಿ ಓದಬೇಕು. ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಇದಿದೆ. ಒಂದು ಟಾಪಿಕ್ನ ತುಂಬ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕಪ್ಪ. ಈಗ ಸಪೋಸ್ ಈಗ ಬಯಾಲಜಿಯಲ್ಲಿ ಫಸ್ಟ್ ಇಯರಲ್ಲಿ ಒಟ್ಟು 22 ಲೆಸನ್ಸ್ ಇತ್ತು. ಈಗ ಕೆಲವು ಡಿಲೀಟ್ ಮಾಡಿದ್ದಾರೆ. ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್, ಸೆಲ್ ದ ಯೂನಿಟ್ ಆಫ್ ಲೈಫ್, ಬಯೋಮಾಲಿಕ್ಯೂಲ್, ಸೆಲ್ ಸೈಕಲ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್, ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್, ಡೈಜೆಷನ್, ರೆಸ್ಪಿರೇಷನ್, ಲೋಕೋಮೋಷನ್, ಕೆಮಿಕಲ್ ಕೋಆರ್ಡಿನೇಷನ್. ಈ ಥರ 22 ಚಾಪ್ಟರ್ ಇದೆ. ಫೋಟೋಸಿಂಥಸಿಸ್, ರೆಸ್ಪಿರೇಷನ್. ನಿಮಗೆ ಪ್ರತಿ ಕಾನ್ಸೆಪ್ಟು ನೀಟಾಗಿ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರಲ್ಲಿ ನಿಮಗೆ ಮೈಟೋಕಾಂಡ್ರಿಯಾ ಅಂತ ಒಂದಿದೆ. ಇದ್ರ ಮೇಲೆ ಜನರಲಾಗಿ ನೋಡಿ, ಬಿಫೋರ್ ಲಾಸ್ಟ್ ಇಯರ್ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಇದನ್ನು ಎಕ್ಸಾಮ್ಗೆ ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು. ಸರ್, ಮೈಟೋಕಾಂಡ್ರಿಯಾ ಅಂದರೆ ಏನು ಸರ್? ಇದನ್ನು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಪವರ್ ಹೌಸ್ ಆಫ್ ದ ಸೆಲ್. ಸರ್, ಯಾಕೆ ಪವರ್ ಹೌಸ್ ಅಂತ ಕರಿತೀವಿ? ಒಂದು ಸೆಲ್ಲಿಗೆ ಎನರ್ಜಿ ಬೇಕು, ಒಂದು ಸೆಲ್ಲಿಗೆ ಶಕ್ತಿ ಬೇಕು. ಆ ಶಕ್ತಿನ ಕೊಡೋರು ಯಾರು? ATP. ಸರ್, ATP ಅಂದರೆ ಏನು ಸರ್? ಅಡಿನೋಸಿನ್ ಟ್ರೈಫಾಸ್ಫೇಟ್. ಈ ಅಡಿನೋಸಿನ್ ಟ್ರೈಫಾಸ್ಫೇಟ್ ಸೆಲ್ಲಿಗೆ ಎನರ್ಜಿ ಕೊಡುತ್ತೆ. ಸೊ ಈ ATPಯನ್ನು ಮೈಟೋಕಾಂಡ್ರಿಯಾ ಉತ್ಪಾದನೆ ಮಾಡುವ ಕಾರಣ ಇದನ್ನು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕೆ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಅಂತ ಕರಿತೀವಿ ಅಂದರೆ ಮೈಟೋಕಾಂಡ್ರಿಯಾ ATPನ ಪ್ರೊಡ್ಯೂಸ್ ಮಾಡುತ್ತೆ. ಆ ಕಾರಣಕ್ಕೆ ಇದನ್ನು ಪವರ್ ಹೌಸ್ ಅಂತ ಕರಿತೀವಿ. ಮತ್ತೆ ಮೈಟೋಕಾಂಡ್ರಿಯಾನ ಸೆಮಿ ಅಟಾನಮಸ್ ಆರ್ಗನಲ್ ಅಂತ ಕರಿತೀವಿ. ಸರ್, ಸೆಮಿ ಅಟಾನಮಸ್ ಅಂತ ಯಾಕೆ ಕರೀತಾರೆ? ಮೈಟೋಕಾಂಡ್ರಿಯಾನ ಸೆಮಿ ಅಟಾನಮಸ್ ಅಂತ ಯಾಕೆ ಕರೀತಾರೆ? ಕಾರಣ ಇದೆ ನೋಡಿ. ಎಂಟ್ರೆನ್ಸ್ ಹಿಂಗೆ ಓದಬೇಕು. ನೀವು ಬೋರ್ಡ್ಗಾದರೆ ಪವರ್ ಹೌಸ್ ಆಫ್ ದ ಸೆಲ್, ಸೆಮಿ ಅಟಾನಮಸ್ ಆರ್ಗನಲ್ ಅಂತ ನೆನ್ಪಿಟ್ಕೊತೀರ. ಆದರೆ ಎಂಟ್ರೆನ್ಸ್ಗೆ ಪ್ರತಿಯೊಂದಕ್ಕೂ ಕಾರಣ ಗೊತ್ತಿರಬೇಕು. ಮೈಟೋಕಾಂಡ್ರಿಯಾ ಪವರ್ ಹೌಸ್ ಏಕೆಂದರೆ ಅದು ATPಯನ್ನು ಉತ್ಪಾದನೆ ಮಾಡುತ್ತದೆ. ಈಗ ಸೆಮಿ ಅಟಾನಮಸ್ ಆರ್ಗನಲ್. ಸರ್, ಮೈಟೋಕಾಂಡ್ರಿಯಾ ಯಾಕೆ ಸೆಮಿ ಅಟಾನಮಸ್ ಆರ್ಗನಲ್ ಅಂದರೆ ನೋಡ್ರಪ್ಪ, ಒಂದು ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಒಳಗಡೆ ಒಂದು ಸೆಲ್ ಅಂತ ಇರುತ್ತೆ. ಸರ್, ಹಂಗಂದ್ರೆ ಏನು ಸರ್? ನಮ್ಮ ಬಾಡಿ ಸೆಲ್ಸಿಂದ ಆಗಿರುತ್ತೆ. ಒಂದು ಸೆಲ್ ಹೀಗಿರುತ್ತೆ. ಆ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಒಳಗಡೆ ಜನರಲಾಗಿ DNA ಇರುತ್ತೆ. ಆದರೆ ಈ ನ್ಯೂಕ್ಲಿಯಸ್ ಒಳಗಡೆ ಬಿಟ್ಟು ಮೈಟೋಕಾಂಡ್ರಿಯಾದಲ್ಲೂ DNA ಇರುತ್ತೆ, ಕ್ಲೋರೋಪ್ಲಾಸ್ಟಲ್ಲೂ DNA ಇರುತ್ತೆ.
ಆ ಕಾರಣಕ್ಕೆ ಮೈಟೋಕಾಂಡ್ರಿಯಾ ಅಂಡ್ ಕ್ಲೋರೋಪ್ಲಾಸ್ಟ್ನ ಸೆಮಿ ಅಟಾನಮಸ್ ಆರ್ಗನಲ್ ಅಂತೀವಿ. ಮೈಟೋಕಾಂಡ್ರಿಯಾ ಈಸ್ ಕಾಲ್ಡ್ ಸೆಮಿ ಅಟಾನಮಸ್ ಆರ್ಗನಲ್ ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ಓನ್ DNA. ಇವಾಗ ಹೇಳ್ರಮ್ಮ, ಪವರ್ ಹೌಸ್ ಅಂತ ಕರೆಯೋಕ್ಕೆ ಅದೇನು ಉತ್ಪಾದನೆ ಮಾಡುತ್ತೆ? ಸೂಪರ್. ಸೆಮಿ ಅಟಾನಮಸ್ ಅಂತ ಕರಿತೀವಿ, ಅದರೊಳಗೆ ಏನಿರುತ್ತೆ? DNA. ಮೈಟೋಕಾಂಡ್ರಿಯಾ ಸೆಮಿ ಅಟಾನಮಸ್ ಆರ್ಗನಲ್ ಯಾಕಂದ್ರೆ ಅದರೊಳಗಡೆ DNA ಇರುತ್ತೆ. ಈ ಮೈಟೋಕಾಂಡ್ರಿಯಾನ ಕಾಲಿಕರ್ ಅಂತಕ್ಕಂಥ ವ್ಯಕ್ತಿ ಕಂಡಿಡ್ದ. ಈ ಮೈಟೋಕಾಂಡ್ರಿಯಾ ಅನ್ನೋ ಪದನ ಬೆಂಡ ಅನ್ನೋ ಸೈಂಟಿಸ್ಟ್ ಕೊಟ್ಟ. ಕಾಲಿಕರ್ ಡಿಸ್ಕವರ್ಡ್ ಮೈಟೋಕಾಂಡ್ರಿಯಾ. ಬೆಂಡ ಕಾಯಿನ್ಡ್ ದ ಟರ್ಮ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಇಸ್ ಕಾಲ್ಡ್ ಪವರ್ ಹೌಸ್ ಆಫ್ ದ ಸೆಲ್. ಮೈಟೋಕಾಂಡ್ರಿಯಾ ಇಸ್ ಕಾಲ್ಡ್ ಸೆಮಿ ಆಟೋನಮಸ್ ಆರ್ಗನಲ್. ನಾನೀಗ ಮೈಟೋಕಾಂಡ್ರಿಯಾನ ನೋಡಬೇಕು ಅಂತ ಬಯಸ್ತೀನಿ. ಸೆಲ್ಲೇ ಚಿಕ್ಕದು, ಅದೇ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅದರೊಳಗಡೆ ಇರೋ ಮೈಟೋಕಾಂಡ್ರಿಯಾ ಕಣ್ಣಿಗೆ ಕಾಣಿಸಲ್ಲ. ಆವಾಗ ನಾವು ಲ್ಯಾಬ್ಗೆ ಹೋಗಿ ಇದನ್ನು ಹೇಗೆ ನೋಡ್ಬೋದು? ಜಾನಸ್ ಗ್ರೀನ್ ಅಂತ ಒಂದು ಸ್ಟೈನ್ ಇರುತ್ತೆ. ಜಾನಸ್ ಗ್ರೀನ್ ಅಂತ ಒಂದು ಸ್ಟೈನ್ ಇರುತ್ತೆ. ಈ ಸ್ಟೈನಿನ ಹಾಕಿದಾಗ ನಮಗೆ ಮೈಟೋಕಾಂಡ್ರಿಯಾ ಕಾಣಿಸುತ್ತೆ. ಜಾನಸ್ ಗ್ರೀನ್ ಇಸ್ ಅ ಸ್ಟೈನ್ ಯೂಸ್ ಟು ಸಿ ಮೈಟೋಕಾಂಡ್ರಿಯಾ. ಸರ್, ಹಂಗಾದ್ರೆ ಮೈಟೋಕಾಂಡ್ರಿಯಾ ಡಿವೈಡ್ ಆಗಲ್ವಾ? ಆಗುತ್ತೆ. ಬೈನರಿ ಫಿಷನ್, ಫಿಷನ್, ಫಿಷನ್. ನೋಡಿ, ಫಿಷನ್ ಅಂದರೆ 1 2 ಆಗುವುದು, ಅದು ಫಿಷನ್. ಮೈಟೋಕಾಂಡ್ರಿಯಾನ ನೋಡಬೇಕು ಅಂದರೆ ಜಾನಸ್ ಗ್ರೀನ್ ಸ್ಟೈಲ್ ಇರಬೇಕು. ಫಿಷನ್ನಿಂದ ಇದು ಡಿವೈಡ್ ಆಗುತ್ತೆ. ಇದು ಸೆಮಿ ಆಟೋನಮಸ್ ಆರ್ಗನಲ್, ಇದು ಪವರ್ ಹೌಸ್. ಕಾಲಿಕರ್ ಕಂಡಿಡ್ದ, ಬೆಂಡ ಅನ್ನೋನು ಇದರ ಟರ್ಮ್ನ ಕಾಯಿನ್ ಮಾಡ್ದ. ಅರ್ಥ ಆಗ್ತಿದ್ಯಾ? ಆರ್ ಯು ಕ್ಲಿಯರ್? ಗುಡ್. ಈಗ ನೋಡಿ, ಈ ಥರ ಯಾವತ್ತೂ ಅಷ್ಟೇ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು, ನಾನು ಕನ್ನಡ ಮೀಡಿಯಮ್ಮೇ, ತಲೆಗೆಡಿಸ್ಕೊಬಿಡಿ, ಈಸಿಯಾಗಿ ಅರ್ಥ ಮಾಡ್ಕೋಬೋದು. ತುಂಬ ಜನ ಕನ್ನಡ ಮಾಧ್ಯಮದ ಹುಡುಗರು ಸೀಟ್ ಹೊಡೆದಿದ್ದಾರೆ. ಚೆನ್ನಾಗಿ ಓದಬೇಕು, ಶ್ರದ್ಧೆಯಿಂದ ಕೇಳಬೇಕಷ್ಟೆ. ಈಗ ಮೈಟೋಕಾಂಡ್ರಿಯಾ ಇದೆ ಸರ್, ಅದು ಹೇಗಿರುತ್ತೆ ಸರ್? ನೋಡಿ, ಮೈಟೋಕಾಂಡ್ರಿಯಲ್ಲಿ 2 ಲೇಯರ್ಸ್ ಇರುತ್ತೆ. ಇದನ್ನು ಔಟರ್ ಮೆಂಬ್ರೇನ್ ಅಂತೀವಿ. 2 ಲೇಯರ್ಸು, ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್. ಮೈಟೋಕಾಂಡ್ರಿಯಲ್ಲಿ 2 ಲೇಯರ್ಸ್ ಇರುತ್ತೆ. ಒಂದು ಔಟರ್ ಮೆಂಬ್ರೇನ್, ಔಟರ್ ಮೆಂಬ್ರೇನ್. ಅದೇ ಥರ ಒಳಗಡೆ ಇನ್ನರ್ ಮೆಂಬ್ರೇನ್ ಇರುತ್ತೆ. ಇದು ಇನ್ನರ್ ಮೆಂಬ್ರೇನ್, ಇದು ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್, ಔಟರ್ ಮೆಂಬ್ರೇನ್. ಇವಾಗ ಹೇಳಿ, ಮೈಟೋಕಾಂಡ್ರಿಯಲ್ಲಿ ಎಷ್ಟು ಮೆಂಬ್ರೇನ್ಸ್ ಇದೆ? ಸೂಪರ್. ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್. ಈ ಮೈಟೋಕಾಂಡ್ರಿಯಲ್ಲಿ ಏನಾಗಿರುತ್ತೆ ಅಂದರೆ, ಈ ಇನ್ನರ್ ಮೆಂಬ್ರೇನು ಅಲ್ಲಲ್ಲಿ ಒಳಕ್ಕೆ ಪ್ರೊಜೆಕ್ಟ್ ಆಗಿರುತ್ತೆ. ಇನ್ನರ್ ಮೆಂಬ್ರೇನು ಅಲ್ಲಲ್ಲಿ ಒಳಕ್ಕೆ ಪ್ರೊಜೆಕ್ಟ್ ಆಗಿರುತ್ತೆ. ಇನ್ನರ್ ಮೆಂಬ್ರೇನು ಅಲ್ಲಲ್ಲಿ ಒಳಗೆ ಪ್ರೊಜೆಕ್ಟ್ ಆಗಿರುತ್ತೆ. ಇನ್ನರ್ ಮೆಂಬ್ರೇನು ಅಲ್ಲಲ್ಲಿ ಒಳಗೆ ಪ್ರೊಜೆಕ್ಟ್ ಆಗಿರುತ್ತೆ. ಇನ್ನರ್ ಮೆಂಬ್ರೇನ್ ಅಲ್ಲಲ್ಲಿ ಒಳಗೆ ಪ್ರೊಜೆಕ್ಟ್ ಆಗಿರುತ್ತೆ. ಸಿ, ಮೈಟೋಕಾಂಡ್ರಿಯಾ ಕನ್ಸಿಸ್ಟ್ ಆಫ್ 2 ಮೆಂಬ್ರೇನ್ಸ್. ಇದನ್ನ ಔಟರ್ ಮೆಂಬ್ರೇನ್ ಅಂತೀವಿ, ಇದನ್ನ ಇನ್ನರ್ ಮೆಂಬ್ರೇನ್ ಅಂತ ಕರಿತೀವಿ. ಈಗ ಹೇಳಿ, ಮೈಟೋಕಾಂಡ್ರಿಯಲ್ಲಿ ಎಷ್ಟು ಮೆಂಬ್ರೇನ್ಸ್ ಇದೆ? ಔಟರ್ ಮೆಂಬ್ರೇನ್ ಅಂಡ್. ಈಗ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಇದೆ. ಈ ಇನ್ನರ್ ಮೆಂಬ್ರೇನ್ ಪ್ರೊಜೆಕ್ಟ್ ಆಗಿದೆ ಅಲ್ಲ, ದ ಪ್ರೊಜೆಕ್ಷನ್ ಆಫ್ ಇನ್ನರ್ ಮೆಂಬ್ರೇನ್, ಇಟ್ ಈಸ್ ಕಾಲ್ಡ್ ಕ್ರಿಸ್ಟೆ. ಇಟ್ ಈಸ್ ಕಾಲ್ಡ್ ಕ್ರಿಸ್ಟೆ. ಆ ಇನ್ನರ್ ಮೆಂಬ್ರೇನ್ ಪ್ರೊಜೆಕ್ಷನ್ ಏನಂತೀವಿ? ಇನ್ನರ್ ಮೆಂಬ್ರೇನ್ ಪ್ರೊಜೆಕ್ಷನ್ ಏನಂತೀವಿ? ಮೈಟೋಕಾಂಡ್ರಿಯಾ ಕನ್ಸಿಸ್ಟ್ ಆಫ್ 2 membranes, outer membrane, inner membrane projection is called. ಆ ಕ್ರಿಸ್ಟೆ ಅಲ್ಲಿ ಈ ತರ ಪಿನ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಆ ಕ್ರಿಸ್ಟೆ ಮೇಲೆ ಪಿನ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಆ ಕ್ರಿಸ್ಟೆ ಮೇಲೆ ಪಿನ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಆ ಕ್ರಿಸ್ಟೆ ಮೇಲೆ ಪಿನ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಆ ಪಿನ್ ಲೈಕ್ ಸ್ಟ್ರಕ್ಚರ್ಸ್ ನ ನಾವು ರ್ಯಾಕರ್ಸ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ರ್ಯಾಕರ್ಸ್ ಪಾರ್ಟಿಕಲ್ಸ್. ಈ ಇನ್ನರ್ ಮೆಂಬ್ರೇನ್ ಪ್ರೊಜೆಕ್ಷನ್ ನ ಏನಂತೀವಿ? ಕ್ರಿಸ್ಟೆ. ಈ ಕ್ರಿಸ್ಟೆ ಅಲ್ಲಿರೋ ಪಿನ್ ಲೈಕ್ ಸ್ಟ್ರಕ್ಚರ್ಸ್ ಏನು? ಈ ರ್ಯಾಕರ್ಸ್ ಪಾರ್ಟಿಕಲ್ಸ್ಗೆ ಇನ್ನೊಂದು ಹೆಸರೇ F0 F1 ಪಾರ್ಟಿಕಲ್ಸ್, ಇನ್ನೊಂದು ಹೆಸರೇ ಆಕ್ಸಿಸೋಮ್ಸ್. ಇಷ್ಟೇ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೋಡಿ, ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್, ಕ್ರಿಸ್ಟೆ ಇರುತ್ತೆ. ಆ ಪಿನ್ ಲೈಕ್ ಸ್ಟ್ರಕ್ಚರ್ನ ರ್ಯಾಕರ್ ಪಾರ್ಟಿಕಲ್ ಅಂತೀವಿ. ಈ ಮೈಟೋಕಾಂಡ್ರಿಯಾ ಒಳಗಡೆ ಈ ಫ್ಲೂಯಿಡ್ ಇದೆ ಅಲ್ಲ, ಈ ಫ್ಲೂಯಿಡ್ನ ಅಂದರೆ ಆ ಫ್ಲೂಯಿಡ್ನ ವಿ ಕಾಲ್ ಇಟ್ ಆಸ್ ಮ್ಯಾಟ್ರಿಕ್ಸ್. ಫ್ಲೂಯಿಡ್ ಪ್ರೆಸೆಂಟ್ ಇನ್ ಮೈಟೋಕಾಂಡ್ರಿಯಾ ಇಸ್ ಕಾಲ್ಡ್. ಈಗ ಇಲ್ಲಿ ಒಂದು DNA ಇರುತ್ತೆ. ಆ ಕಾರಣಕ್ಕೆ ಇದು ಸೆಮಿ ಆಟಾನಮಸ್ ಆರ್ಗನಲ್. ಸರ್, ಈ DNA ಏನು ಮಾಡುತ್ತೆ ಸರ್? ಮೆಟರ್ನಲ್ ಇನ್ಹೆರಿಟೆನ್ಸ್. ಸರ್, ಮೆಟರ್ನಲ್ ಅಂದರೆ ತಾಯಿ, ಇನ್ಹೆರಿಟೆನ್ಸ್ ಅಂದರೆ ತಾಯಿಯಿಂದ ಮಕ್ಕಳಿಗೆ ಹೋಗುವ ಮಾಹಿತಿ. ಮೆಟರ್ನಲ್ ಇನ್ಹೆರಿಟೆನ್ಸ್ಗೆ ಇದು ಸಹಾಯ ಮಾಡುತ್ತದೆ.
ಈಗ ನೋಡಿ ಮೈಟೋಕಾಂಡ್ರಿಯಾ ಬಗ್ಗೆ ನಮಗೆ ಎಷ್ಟು ಗೊತ್ತಿರಬೇಕು? ಕಾಲಿಕರ್ ಡಿಸ್ಕವರ್ಡ್ ಮೈಟೋಕಾಂಡ್ರಿಯಾ, ಬೆಂಡಾ ಕಾಯಿನ್ಡ್ ದ ಟರ್ಮ್ ಮೈಟೋಕಾಂಡ್ರಿಯಾ. Mitochondria is called powerhouse of the cell because it produces energy in the form of ATP. Mitochondria is called semi-autonomous organelle. It consists of its own DNA. Mitochondria is observed by using the stain Janus green stain. Mitochondria divides by binary fission. Mitochondria consists of two membranes, outer membrane, inner membrane. The space between outer and inner is called perimitochondrial space. Inner membrane projection is called cristae. Cristae consists of pin-like structures called Racker's particles. ಈ Racker's particles ನ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಫ್ಲೂಯಿಡ್ ಪ್ರೆಸೆಂಟ್ ಇನ್ ಮೈಟೋಕಾಂಡ್ರಿಯಾ ಇಸ್ ಕಾಲ್ಡ್ ಮ್ಯಾಟ್ರಿಕ್ಸ್. DNA ಪ್ರೆಸೆಂಟ್ ಇನ್ ಮೈಟೋಕಾಂಡ್ರಿಯಾ ಹೆಲ್ಪ್ಸ್ ಇನ್ ಮೆಟರ್ನಲ್ ಇನ್ಹೆರಿಟೆನ್ಸ್. ನೋಡಿ ಈ ಚಾಪ್ಟ್ರಲ್ಲಿ ಇಂಥದ್ದು 12 ಓದ್ಕೊಂಡ್ರೆ ಒಂದು ಕ್ವಶನ್ ನೀಟಲ್ಲಿ ಗ್ಯಾರಂಟಿ. ಏನು ಕಷ್ಟ ಇದೆ ಇದು? ಕಷ್ಟ ಇದೆಯಾ? ಇಷ್ಟೇ. ನಾನು ಇದನ್ನು ಓದಿ ಕನ್ನಡದಲ್ಲೇ ಅರ್ಥ ಮಾಡ್ಕೊಂಡಿದ್ದು. ಇಟ್ಸ್ ವೆರಿ ಸಿಂಪಲ್. ಓದಬೇಕಷ್ಟೆ, ಶ್ರದ್ಧೆ ಇರಬೇಕು. ಇದು ಅರ್ಥ ಆಯ್ತಾ? ಎನಿ ಡೌಟ್ ಇನ್ ದಿಸ್? ನಾನು CETದು ನೀಟ್ದು ಮೆಟೀರಿಯಲ್ಲು ಫ್ರೀಯಾಗಿ ಕಳಿಸ್ಕೊಡ್ತೀನಿ ನಿಮಗೆ. ಅದನ್ನ ಇಟ್ಕೊಂಡು ಶ್ರದ್ಧೆಯಿಂದ ಓದಿ. ಅದು ನೀವೇ ತಗೋಬೇಕು ಅಂದರೆ 7-8 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ನಾನು ನಿಮಗೋಸ್ಕರ ಕಳಿಸ್ತೀನಿ. ಬಟ್ ಓದಿ ದಯವಿಟ್ಟು ಎತ್ತಿ ಬೈಂಡ್ ಹಾಕ್ಬಿಟ್ಟು ಸ್ಟಿಕ್ಕರ್ ಮೆತ್ಬಿಟ್ಟು ಚೆನ್ನಾಗಿ ಗುಂಡಾಗಿ ಹೆಸರು ಬರೆದ್ಬಿಟ್ಟು ಮೂಲೆಯಲ್ಲಿ ಬಿಸಾಕ್ಬೇಡಿ. ಅದನ್ನು ಬೈಂಡ್ ಹಾಕೋದಲ್ಲ ಮುಖ್ಯ, ಸ್ಟಿಕ್ಕರ್ ಮೆತ್ತೋದಲ್ಲ ಮುಖ್ಯ. ಓದಬೇಕು ನಾವು. ಈಗ ಹೇಳಿ, ಯಾರು ಮೈಟೋಕಾಂಡ್ರಿಯಾ ಕಂಡಿಡಿದಿದ್ದು? ಕಾಲಿಕರ್. ಬೆಂಡಾ ಕಾಯಿನ್ಡ್ ದ ಟರ್ಮ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಯಾಕೆ ಪವರ್ ಹೌಸ್? ATPನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಇನ್ನೊಂದ್ಸಲ ನೀಟಾಗಿ ಕೇಳಿಸ್ಕೊಂಬಿಡಿ. ನೋಡಿ, ಮೈಟೋಕಾಂಡ್ರಿಯಾನ ಕಾಲಿಕರ್ ಕಂಡಿಡ್ದ. ಬೆಂಡಾ ಕಾಯಿನ್ಡ್ ದ ಟರ್ಮ್ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಅಂತ ಕರಿತೀವಿ. ಯಾಕೆ ಅಂದರೆ ಅದು ATPನ ಪ್ರೊಡ್ಯೂಸ್ ಮಾಡುತ್ತೆ. ಮೈಟೋಕಾಂಡ್ರಿಯಾ ಸೆಮಿ ಅಟಾನಮಸ್ ಆರ್ಗನಲ್. ಯಾಕೆಂದರೆ ತನ್ನೊಳಗೆ DNA ಇರುತ್ತೆ. ಈ ಮೈಟೋಕಾಂಡ್ರಿಯಾನ ನಾನು ನೋಡಬೇಕು ಅಂದರೆ ಜಾನಸ್ ಗ್ರೀನ್ ಅನ್ನೋ ಸ್ಟೈನನ್ನು ಬಳಸಬೇಕು. ಈ ಮೈಟೋಕಾಂಡ್ರಿಯಾ ಬೈನರಿ ಫಿಷನ್ನಿಂದ ಡಿವೈಡ್ ಆಗುತ್ತೆ. ಮೈಟೋಕಾಂಡ್ರಿಯಾದಲ್ಲಿ 2 ಮೆಂಬ್ರೇನ್ಸ್ ಇರುತ್ತೆ, ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್. ಈ ಇನ್ನರ್ ಮೆಂಬ್ರೇನ್ ಪ್ರೊಜೆಕ್ಷನ್ನ ಕ್ರಿಸ್ಟೆ ಅಂತೀವಿ. ಈ ಕ್ರಿಸ್ಟೆ ಮೇಲೆ ಇರೋ ಪಿನ್-ಲೈಕ್ ಸ್ಟ್ರಕ್ಚರ್ಸ್ನ ರ್ಯಾಕರ್ಸ್ ಪಾರ್ಟಿಕಲ್ ಅಂತೀವಿ. ಈ ಒಳಗಡೆ ಇರೋ ಫ್ಲೂಯಿಡ್ನ ಮ್ಯಾಟ್ರಿಕ್ಸ್ ಅಂತೀವಿ. ಇದ್ರೊಳಗಡೆ ಇರೋ DNA ಏನಕ್ಕೆ ಸಹಾಯ ಮಾಡುತ್ತೆ? ಮೆಟರ್ನಲ್ ಇನ್ಹೆರಿಟೆನ್ಸ್. ಮೆಟರ್ನಲ್ ಈ ಥರ ಇದು ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ನೋಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ಕಂಟ್ರೋಲಿಂಗ್ ಸೆಂಟರ್ ಆಫ್ ದ ಸೆಲ್. ಸರ್ ನ್ಯೂಕ್ಲಿಯಸ್ ಅಂದರೆ ಏನು ಸರ್? ನ್ಯೂಕ್ಲಿಯಸ್ ಅಲ್ಲಿ 2 ಮೆಂಬ್ರೇನ್ಸ್ ಇರುತ್ತೆ. ಒಂದನ್ನ ಔಟರ್ ಮೆಂಬ್ರೇನ್ ಅಂತ ಕರಿತೀವಿ, ಒಂದನ್ನ ಔಟರ್ ಮೆಂಬ್ರೇನ್ ಅಂತ ಕರಿತೀವಿ. ಇದು ನ್ಯೂಕ್ಲಿಯಸ್ನ ಔಟರ್ ಮೆಂಬ್ರೇನ್, ಇದು ನ್ಯೂಕ್ಲಿಯಸ್ನ ಔಟರ್ ಮೆಂಬ್ರೇನ್, ಇದು ನ್ಯೂಕ್ಲಿಯಸ್ನ ಇನ್ನರ್ ಮೆಂಬ್ರೇನ್. ನ್ಯೂಕ್ಲಿಯಸ್ನ ಇವಾಗ ಹೇಳಿ, ನ್ಯೂಕ್ಲಿಯಸ್ ಅಲ್ಲಿ ಎಷ್ಟು ಮೆಂಬ್ರೇನ್ಸ್ ಇರುತ್ತೆ? 2 ಮೆಂಬ್ರೇನ್ಸ್. ಔಟರ್ ಮೆಂಬ್ರೇನ್, ಈ ಔಟರ್ ಇನ್ನರ್ ಮಧ್ಯೆ ಇರೋ ಸ್ಪೇಸ್ನ ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಅಂತ ಕರಿತೀವಿ. ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ ಒಳಗಡೆ ಇರೋ ಫ್ಲೂಯಿಡ್ನ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಅಲ್ಲಿ 2 ಮೆಂಬ್ರೇನ್ಸ್ ಇರುತ್ತೆ, ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್, ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್. ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್, ಈ ನ್ಯೂಕ್ಲಿಯಸ್ ಒಳಗಡೆ ಇರೋ ಫ್ಲೂಯಿಡ್ನ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯೂಕ್ಲಿಯೋಪ್ಲಾಸಮ್. ಏನಂತ ಕರಿತೀವಿ? ಏನಂತ ಕರಿತೀವಿ? ಈ ನ್ಯೂಕ್ಲಿಯೋಪ್ಲಾಸಮ್ ಒಳಗಡೆ ದಾರದ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ. ದಾರದ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದನ್ನ ಕ್ರೊಮ್ಯಾಟಿನ್ ಅಂತೀವಿ. ಕನ್ಫ್ಯೂಸ್ ಆಗಬೇಡಿ. ಸರ್ ಕ್ರೊಮ್ಯಾಟಿನ್ ಅಂದರೆ ಏನು, ಕ್ರೋಮೋಸೋಮ್ ಅಂದರೆ ಏನು, DNA ಅಂದರೆ ಏನು, ಜೀನ್ ಅಂದರೆ ಏನು, ಡಿಫ್ರೆನ್ಸ್ ಗೊತ್ತಿರಬೇಕು. ನ್ಯೂಕ್ಲಿಯಸ್ ಒಳಗಡೆ ದಾರದ ಥರ ಇರೋ ಸ್ಟ್ರಕ್ಚರ್ನ ಕ್ರೊಮ್ಯಾಟಿನ್ ಅಂತೀವಿ. ದಾರದ ಥರ ಇರೋ ಸ್ಟ್ರಕ್ಚರ್ನ ಕ್ರೊಮ್ಯಾಟಿನ್ ಅಂತೀವಿ. ಅದನ್ನ ಇಂಗ್ಲಿಷಲ್ಲಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯೋಪ್ಲಾಸಮ್. ಈ ದಾರದ ಥರ ಇದೆಯಲ್ಲ ಕ್ರೊಮ್ಯಾಟಿನ್ನು, ಸೆಲ್ ಯಾವಾಗ ಡಿವೈಡ್ ಆಗುತ್ತೋ ಆ ಕ್ರೊಮ್ಯಾಟಿನ್ ಚಿಕ್ಕದಾಗುತ್ತೆ. ಅದೇ ಕ್ರೋಮೋಸೋಮ್. ಸೆಲ್ಲು ಸೈಲೆಂಟ್ ಆಗಿದ್ದಾಗ ಅದನ್ನ ಕ್ರೊಮ್ಯಾಟಿನ್ ಎಂದು ಕರೆಯುತ್ತೇವೆ.
ಸೆಲ್ ಡಿವೈಡ್ ಆಗೋವಾಗ ಆ ಕ್ರೊಮ್ಯಾಟಿನ್ ಚಿಕ್ಕದಾಗುತ್ತೆ, ಅದನ್ನು ಇಂಗ್ಲೀಷಲ್ಲಿ ಕಂಪ್ರೆಸ್ ಅಂತೀವಿ, ಚಿಕ್ಕದಾಗುತ್ತೆ, ಅದು ಕ್ರೋಮೋಸೋಮ್ ಆಗುತ್ತೆ. ನಾನ್ ಡಿವೈಡಿಂಗ್ ಕ್ರೊಮ್ಯಾಟಿನ್, ಡ್ಯೂರಿಂಗ್ ಡಿವಿಷನ್ ಇಟ್ ಈಸ್ ಕ್ರೋಮೋಸೋಮ್. ಅರ್ಥ ಆಯ್ತಾ? ಓಕೆ, ನನಗೊಂದು ಮೀಟಿಂಗ್ ಇದೆ. ನೆಕ್ಸ್ಟ್ ಬಂದು ನಿಮ್ಗೆ ಯಾವ್ದಾರ ಟಫ್ ಲೆಸನ್ ಆದರೆ ನನಗೆ ತಿಳಿಸಿ, ನಾನು ಬಂದು ಪಾಠ ಮಾಡ್ತೀನಿ, ಮೆಟೀರಿಯಲ್ ಕಳಿಸ್ಕೊಡ್ತೀನಿ, ಚೆನ್ನಾಗಿ ಓದಬೇಕು. ಥ್ಯಾಂಕ್ ಯು. ಕಾಲೇಜಲ್ಲಿ ಈ ಬಾರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈನ್ಸ್ ಮಕ್ಕಳಿದ್ದಾರೆ. ಸೊ ಆ ಸ್ಟೂಡೆಂಟ್ಸ್ಗೆ CET ನೀಟ್ ಕೋಚಿಂಗು ನಾನು ಹೇಳಿದ್ದೆ ಶಿಕ್ಷಣಕ್ಕೆ. ಈಗ ಇವ್ರಿಗೆಲ್ಲ ಉಚಿತವಾಗಿ CET ನೀಟ್ ಮೆಟೀರಿಯಲ್ ಕಳಿಸ್ಕೊಡ್ತಿದ್ದೀನಿ. ನಾನು ಇವತ್ತು ಸೆಲ್ ದ ಯೂನಿಟ್ ಆಫ್ ಲೈಫ್ ಅಂತ 11th ಸ್ಟ್ಯಾಂಡರ್ಡ್ ಪಾಠ ಮಾಡಿದ್ದೀನಿ. ಸೊ ಫ್ರೀಯಾಗಿದ್ದಾಗ ನಾನು ಬಂದು ಪಾಠ ಮಾಡಿ ಅಟ್ಲೀಸ್ಟ್ ಈ ಶಾಲೆ ಮಕ್ಕಳನ್ನ ನಾನು ಡಾಕ್ಟರ್ಸು ಇಂಜಿನಿಯರ್ಸು ಮಾಡಬೇಕು ಅನ್ನೋದು ನನ್ನ ಗುರಿ ಇದೆ. ಸೊ ಅದಕ್ಕೇನೆಲ್ಲ ಕ್ರಮ ತೊಗೊತೀವಿ. ಸೊ ನಾನು ಫ್ರೀ ಇದ್ದಾಗ ಇವತ್ತೊಂದು ಅರ್ಧ ತಾಸು ಫ್ರೀ ಇತ್ತು. ನಮಸ್ತೆ ಚಿಕ್ಕಬಳ್ಳಾಪುರ ಇದ್ರ ಜೊತೆ ಅರ್ಧ ತಾಸು ಫ್ರೀ ಇತ್ತು. ಈಗ KDP ಮೀಟಿಂಗ್ ಇದೆ, ಅದಕ್ಕೆ ಅರ್ಧ ತಾಸು ಯಾಕೆ ವೇಸ್ಟ್ ಮಾಡೋದಂತ ಬಂದು ಒಂದೆರಡು ಟಾಪಿಕ್ ಪಾಠ ಮಾಡಿದೆ ಸರ್. ಇಲ್ಲಿ ಆತ್ಮಸಂತೋಷ ಇದೆ, ಖುಷಿ ಇದೆ. ಇವ್ರನ್ನ ಖಂಡಿತವಾಗೂ ಒಂದಷ್ಟು ಜನ ಮೆಡಿಕಲ್ಗೆ ಇಂಜಿನಿಯರಿಂಗ್ ಹೋದರೆ ಅದು ಖಂಡಿತವಾಗೂ ಶಾಸಕನಾಗಿ ನಾನು ಗೆಲುವು ಅಂತ ಬಯಸಿದ್ದೀನಿ. ಖಂಡಿತವಾಗೂ ಇವ್ರ ಬ್ಯಾಚಲ್ಲಿ ಒಂದು ಒಳ್ಳೆ ಫಲಿತಾಂಶ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್.